ಆರಾಮ್ಸೆ ಕಲಿಬೋದು. ಆ್ಯಕ್ಚುಲಿ ನಾನು ಹೇಳ್ತೀನಲ್ಲ, ವರ್ಕ್ ಮಾಡ್ತಿದ್ದೆ, ನನಗೆ ಅಲ್ಲಾಗಿಲ್ಲ ಅಂತ ಮನೇಲಿದ್ದೆ. ನೆಕ್ಸ್ಟ್ ನಾನು ಈ ಫೀಲ್ಡಿಗೆ ಬಂದೆ. ಆಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋರ್ಗೂ ಬಂದು ಕಲಿಬೋದು. ಸೊ ನನಗಿವಾಗ ಒಳ್ಳೆ ಆರ್ಡರ್ಸ್ ಸಿಗ್ತಿದೆ, ಮೇಡಮ್ ಕಡೆಯಿಂದನೂ ನನಗೆ ಸಿಗ್ತಾ ಇದೆ. ಇವಾಗಲೂ ನಂದು ಸ್ವಂತ ಆರ್ಡರ್ಸು ಸಿಗ್ತಿದೆ. ಇವಾಗ್ಲೂ ಅಷ್ಟೇ ಮೇಡಮ್ ಸಪೋರ್ಟ್ ನನಗಿದೆ. ತಿಂಗಳು ಪೂರ್ತಿ ನೀವು ವರ್ಕ್ ಮಾಡ್ತಾ ಇರ್ತೀರಾ. ನೀವು ಇದು ಒಂದು 2 ದಿವಸ ಹೋದ್ರೇನೆ ನೀವು ತಿಂಗಳು ಪೂರ್ತಿ ಏನು ನೀವು ಅರ್ನ್ ಮಾಡಿರ್ತೀರೋ 10,000 20,000 2-3 ಡೇಸಲ್ಲಿ ಅವರು ಆರಾಮ್ಸೆ ದುಡಿಬೋದು. ನನಗೆ ಕಾನ್ಫಿಡೆನ್ಸ್ ಮುಂಚೆಯಿಂದ ಇತ್ತು. ಬರಬೇಕಿದ್ರೇ ನಾನು ಓಕೆ ಆ್ಯಕ್ಚುಲಿ ನಿಮ್ಮ ವಿಡಿಯೋನೇ ನೋಡ್ಕೊಂಡು ಬಂದಿರೋದು. ಓಕೆ ನಾನು ಹಾಕಿರೋ ಇನ್ವೆಸ್ಟ್ಮೆಂಟಿಂದ ಹಿಡಿದು ಡಬಲ್ ಆ್ಯಂಡ್ ಟ್ರಿಬಲ್ ನಾನು ಅರ್ನ್ ಮಾಡಿದ್ದೀನಿ. ಹೌಸ್ ವೈಫ್ ಕಲಿಬೋದು. ಓಕೆ ಆಮೇಲೆ ಸುಮಾರು ಜನ ಲೈಕ್ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇರೋರು IT ಫೀಲ್ಡ್ ಅವರು ಬಂದು ಕಲ್ತಿದ್ದಾರೆ ನಮ್ಮ ಹತ್ರ. ಸೊ ಅವರು ಕಲಿಬೋದು. ಆ್ಯಸ್ ಎ ಪಾರ್ಟ್ ಟೈಮು ಅವ್ರು ಮಾಡ್ಬೋದು. ಓಕೆ ನಿಮಗೆ ಮೇಕಪ್ನೇ ಕಲಿಬೇಕಂತ ಯಾಕೆ ಅನ್ಸುತ್ತೆ? ಬೇರೆ ಏನಾದ್ರು ಮಾಡ್ಬೋದಿತ್ತು? ಬೇರೆ ಮಾಡ್ಬೋದಿತ್ತು, ಬಟ್ ಫ್ಯಾಮಿಲಿಗೂ ಟೈಮ್ ಕೊಡ್ತಾ ಈ ಕಡೆ ಮೇಕಪ್ ಮಾಡಿ ಅರ್ನಿಂಗು ಮಾಡ್ಕೋಬೋದಲ್ವಾ. ಓಕೆ ಸೊ ನನಗೆ ಈ ಫೀಲ್ಡ್ ಇಷ್ಟ ಆಯಿತು. ಅವರು ಸ್ಯಾಟರ್ಡೆ ಸಂಡೇ ಇವಾಗ ಕೆಲವ್ರಿಗೆ IT ಫೀಲ್ಡ್ ಅವ್ರಿಗೆ ರಜಾ ಇರುತ್ತೆ, ಟೀಚರ್ಸು ಅಂಥವ್ರು ಮಾಡ್ಬೋದು. ಓಕೆ ಈ ಅಕಾಡೆಮಿ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾನು ನಿಮ್ಮ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದೆ. ನಮ್ಮ ಚಾನಲ್ ನೋಡ್ಕೊಂಡೇ ಬಂದಿರೋದಾ? ಫ್ರೆಂಡ್ಸ್, ನಮ್ಮದೀಗ ಬ್ರೈಡ್ ಫ್ಯಾಕ್ಟ್ರಿಯ ಕವಿತಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೊದಲದಾಗಿ ನಿಮ್ಮ ಅಕಾಡೆಮಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ. ನಮ್ಮ ಅಕಾಡೆಮಿ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಅಕಾಡೆಮಿ ಬಂದ್ಬಿಟ್ಟು 6 ಇಯರ್ಸಿಂದ ಇದೆ. ಜಾಳಳ್ಳಿ ಕ್ರಾಸಲ್ಲಿ, ಜಾಳಳ್ಳಿ ಕ್ರಾಸ್ ಮಲ್ಸಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಎದುರುಗಡೆ ಇರೋದು ಓಕೆ ನಮ್ಮದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಲೈಕ್ 15 ಇಯರ್ಸಿಂದನೂ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ಓಕೆ ಬಟ್ ಓಪನ್ ಮಾಡಿರೋದು ನಾನು 6 ಇಯರ್ಸ್ ಆಗಿದೆ. ಸೊ ಅಕಾಡೆಮಿ ಬೇರೆ ಮಾಡಿ 6 ವರ್ಷ ಆಯ್ತು. ಹೌದು, ಬೇರೆ ಕಂಪ್ನಿಯಲ್ಲಿ ಲೈಕ್ ಲ್ಯಾಕ್ಮಿ ಮತ್ತು ಮೇಕಪ್ ಸ್ಟುಡಿಯೋ ಅದರಲ್ಲಿ ನಾನು ಟೆಕ್ನಿಕಲ್ ಟ್ರೈನರ್ ಆಗಿದ್ದೆ. ಆ್ಯಕ್ಚುಲಿ ಮೇಕಪ್ ಫೀಲ್ಡಲ್ಲಿ ಸುಮಾರು ವರ್ಷದಿಂದ ನಾವಿದ್ದೀವಿ. ಓಕೆ ಈಗ ಏನೆಲ್ಲ ಹೇಳ್ಕೊಡ್ತೀರಾ ಮೇಡಮ್ ನೀವು? ಎಲ್ಲ ಲೈಕ್ ಸ್ಯಾರಿ ಡ್ರೇಪಿಂಗು, ಹೇರ್ ಸ್ಟೈಲು, ಆಮೇಲೆ ಮೇಕಪ್ಪು, ಆಮೇಲೆ ನಮ್ಮ ಹತ್ರ ಬಂದುಬಿಟ್ಟು ಇದು ಬ್ಯೂಟಿಷಿಯನ್ ಕೋರ್ಸು ಅವೈಲೇಬಲ್ ಇದೆ. ಓಕೆ ಸೊ ಬೇಸಿಕ್ ಟು ಅಡ್ವಾನ್ಸ್ ಅದೂ ನಾವು ಹೇಳ್ಕೊಡ್ತೀವಿ. ನೇಲ್ ಆರ್ಟು ಓಕೆ ಮತ್ತು ಮೆಹಂದಿ ಎಲ್ಲನೂ ನಮ್ಮ ಹತ್ರ ನಾವು ಹೇಳ್ಕೊಡ್ತೀವಿ. ಅಂದ್ರೆ ಈಗ ಮೇಕಪ್ ಅಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಹೇಳ್ಕೊಡ್ತೀರಾ ಅಂತ ಆಯ್ತು ಹೌದು ಹಂಗಾದ್ರೆ. ಹೌದು ಹೌದು. ಓಕೆ ಮೇಡಮ್, ಈಗ ಯಾರೆಲ್ಲ ಕಲಿಬಹುದು ಇದನ್ನ? ಎಲ್ಲ ಥರವರು ಕಲಿಬೋದು ಸರ್. ಬಾಯ್ಸು ಕಲಿಬೋದು, ಬೇರೆ ಊರಿಂದ ಬಂದಿರೋರು ಕಲಿಬೋದು, ಹೌಸ್ ವೈಫ್ ಕಲಿಬೋದು. ಓಕೆ ಆಮೇಲೆ ಸುಮಾರು ಜನ ಲೈಕ್ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇರೋರು IT ಫೀಲ್ಡ್ ಅವರು ಬಂದು ಕಲ್ತಿದ್ದಾರೆ ನಮ್ಮ ಹತ್ರ. ಸೊ ಅವರು ಕಲಿಬೋದು. ಆ್ಯಸ್ ಎ ಪಾರ್ಟ್ ಟೈಮು ಅವ್ರು ಮಾಡ್ಬೋದು ಇದನ್ನು. ಓಕೆ ಈಗ ಹೌಸ್ ವೈಫ್ ಹಂಗಾದ್ರೆ ಕಲಿಬೋದಾ? ಹೌದು, ಆರಾಮ್ಸೆ ಕಲಿಬೋದು ಅವರು. ಈಗ ಕಲ್ತ ಮೇಲೆ ಯಾವ ರೀತಿ ಇರುತ್ತೆ ಮೇಡಮ್? ಪಾರ್ಟ್ ಟೈಮ್ ಏನಾದ್ರು ವರ್ಕ್ ಮಾಡ್ಕೋಬೋದು ಅವರು? ಮಾಡ್ಕೋಬೋದು. ಅವ್ರು ಫ್ರೀ ಟೈಮಲ್ಲಿ ಮಾಡ್ಕೋಬೋದು. ಮತ್ತು ಅವರು ಸ್ಯಾಟರ್ಡೆ ಸಂಡೇ ಇವಾಗ ಕೆಲವ್ರಿಗೆ IT ಫೀಲ್ಡ್ ಅವ್ರಿಗೆ ರಜಾ ಇರುತ್ತೆ, ಟೀಚರ್ಸು ಅಂಥವ್ರು ಮಾಡ್ಬೋದು. ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ. ಆಮೇಲೆ ಅವರು ಹಾಲಿಡೇಸಲ್ಲಿ ಇದು ಮಾಡೋರು ಮಾಡ್ಕೋಬೋದು. ಸೊ ಮೇನು ಏನು ಅಂತ ಅಂದರೆ ಅವರಿಗೆ ಮೇಕಪ್ ಅಂದರೆ ಪ್ಯಾಷನ್ ಇರಬೇಕು. ಆಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋರ್ಗೂ ಬಂದು ಕಲಿಬೋದು. IT ಫೀಲ್ಡ್ ಅವರೇ ಸರಿ, ಇಲ್ಲ ಹೌಸ್ ವೈಫ್ಸು, ಇಲ್ಲ ಅಂದರೆ ನಿಮಗೆ ಕಾಲೇಜ್ ಸ್ಟೂಡೆಂಟ್ಸು, ತುಂಬ ಅವ್ರಿಗೆ ಇರುತ್ತೆ ಲೈಕ್ ಪ್ಯಾಷನ್ ಅನ್ನೋದು ಇರುತ್ತೆ. ಮೇಕಪ್ ಕಲಿಬೇಕು, ನಾವೇನೋ ಒಂದು ನಾವು ಮಾಡಬೇಕು, ಏನೋ ಒಂದು ದುಡಿಬೇಕು ಅನ್ನೋರು ಬಂದು ಆರಾಮಾಗಿ ಕಲಿಬೋದು. ಓಕೆ ಹಂಗಾದ್ರೆ ಈಗ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಇರೋರು ಇದನ್ನ ಕಲಿಬೋದು. ಕಲ್ತ್ಕೊಳ್ಳೋದಲ್ವಾ? ಹಾಂ, ಆಮೇಲೆ ಇದರಲ್ಲಿ ನೀವು ಇವಾಗ ತಿಂಗಳು ಪೂರ್ತಿ ನೀವು ವರ್ಕ್ ಮಾಡ್ತಾ ಇರ್ತೀರಾ. ನೀವು ಇದು ಒಂದು 2 ದಿವಸ ಹೋದ್ರೇನೆ ನೀವು ತಿಂಗಳು ಪೂರ್ತಿ ಏನು ನೀವು ಅರ್ನ್ ಮಾಡಿರ್ತೀರೋ 10,000 20,000 ಆರಾಮ್ಸೆ ದುಡಿಬೋದು. ಓಕೆ ಹಂಗಾದ್ರೆ ಒಂದು ತಿಂಗಳಲ್ಲಿ ಒಂದು 2-3 ದಿನ ಕೆಲಸ ಮಾಡ್ಕೊಂಡ್ರೆ ಅವರು ದುಡಿಯುವಂತ ಕೆಲಸ ಮಾಡುವಂತ ದುಡ್ಡು ಇದ್ರಲ್ಲಿ ಬರುತ್ತೆ ಅಂತ. ಹೌದು 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 ಸರ್. ಹಂಗಾದ್ರೆ ಯಾರು ಬೇಕಾದ್ರೂ ಕಲಿಬೋದು. ಏನೆಲ್ಲ ಹೇಳ್ಕೊಡ್ತೀರಾ ಅಂತ ತಿಳಿಸ್ಕೊಟ್ರಿ ಅಲ್ವಾ ನಮ್ಗೆ? ಹೌದು ಹೌದು ಸರ್. ಮೇಡಮ್ ಈಗ ಬೇರೆ ಕಡೆಯಿಂದ ಬಂದು ಕಲಿಬೇಕು ಅಂತ ಆಸೆ ಇರುತ್ತೆ ಮೇಡಮ್. ಈಗ ಹುಬ್ಳಿ ಆಗಿರ್ಬೋದು, ಶಿವಮೊಗ್ಗ, ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಕಲಿಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ಬಂದು ಕಲಿಬೋದಾ ಇಲ್ಲಿ? ಆರಾಮ್ಸೆ ಕಲಿಬೋದು ಸರ್. ತುಂಬ ಜನ ನನಗೆ ಮಂಗಳೂರಿಂದ ಬಂದಿದ್ದರು, ಶಿವಮೊಗ್ಗದಿಂದ ಬಂದಿದ್ದರು, ಸುಮಾರು ಜನ ಬಂದಿದ್ರು. ಇಲ್ಲಿ PGಯಲ್ಲಿ ಉಳ್ಕೊಂಡು ಅವರು ಕಲ್ತಿದ್ರು ನಮ್ಮ ಹತ್ರ. ಸೊ ಯಾರು ಇಂಥವ್ರೇ ಅಂತ ಅಲ್ಲ, ಯಾರು ಬೇಕಂದ್ರೂ ಬಂದು ಕಲಿಬೋದು. ಏನು ಅವ್ರಿಗೆ ಎಜುಕೇಷನ್ ಅನ್ನೋದು ಬೇಕಿರಲ್ಲ ಇದಕ್ಕೆ ಓಕೆ ಇಂಥ ಅಂತ ಅಂದ್ಬಿಟ್ಟು. ಯಾರು ಬೇಕು ಅಂತಂದ್ರೂ ಬಂದು ಕಲಿಬೋದು. ಒಟ್ಟಾರೆ ಇಂಟ್ರೆಸ್ಟ್ ಇದ್ರೆ ಬಂದು ಕಲಿಬೋದಲ್ವಾ? ಹೌದು. ಓಕೆ ಎಷ್ಟು ದಿವಸ ಟ್ರೈನಿಂಗ್ ಇರುತ್ತೆ ಮೇಡಮ್? ಸರ್ ವಿತ್ ಬ್ಯೂಟಿಷಿಯನ್ ಅಂದರೆ 6 ಮಂತ್ಸ್ ಇರುತ್ತೆ. ಬರೀ ಮೇಕಪ್ಗೆ ಅಂದರೆ 2 ಮಂತ್ಸ್. ಓಕೆ ಏನು ಚಾರ್ಜಸ್ ಎಲ್ಲ ಯಾವ ರೀತಿ ಇರುತ್ತೆ? ಮೇಕಪ್ಗೆ ಬಂದುಬಿಟ್ಟು 35,000 ಇರುತ್ತೆ. 35,000 ಪ್ಲಸ್ 5,000 ವರ್ತ್ ಪ್ರಾಡಕ್ಟ್ಸ್ ಕೊಡ್ತೀವಿ, ಓಕೆ ಪ್ಲಸ್ ಗೌರ್ಮೆಂಟ್ ಸರ್ಟಿಫಿಕೇಟ್. ಓಕೆ ಆಮೇಲೆ ಅವರಿಗೆ ಇದು ಬ್ಯೂಟಿಷಿಯನ್ ಬೇಕು ಅಂತ ಅಂದರೆ 40,000 ಇರುತ್ತೆ, ಓಕೆ ಪ್ಲಸ್ ನಿಮಗೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಅದ್ರ ಜೊತೆಲಿ. ಓಕೆ ಮೇಡಮ್, ಈಗ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋನ ಮಾಡಿದ್ವಿ. ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್. ಓಕೆ ಅದರಿಂದ ಒಂದು 4-5 ಜನ ಬಂದಿದ್ದಾರೆ ಸ್ಟೂಡೆಂಟ್ಸ್. ಈ ಬ್ಯಾಚಲ್ಲೂ ಕೂಡ ಇದ್ದಾರಾ? ಹೌದು, ಈ ಬ್ಯಾಚಲ್ಲೂ ಇದ್ದಾರೆ ಸರ್. ಓಕೆ ಫ್ರೆಂಡ್ಸ್, ನಮ್ದು ಈಗ ಮೇಕಪ್ನ ಕಲಿಯೋದಕ್ಕೆ ಬಂದಿರೋಂಥ ಸ್ಟೂಡೆಂಟ್ ಇದ್ದಾರೆ ಅಂತ ಹೇಳ್ಬೋದು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಎಲ್ಲಿಂದ ಬಂದಿರೋದು ಮೇಡಮ್? ಪೀಣ್ಯದಿಂದ ಸರ್. ಓಕೆ ನಿಮ್ಗೆ ಯಾಕೆ ಮೇಕಪ್ನ ಕಲಿಬೇಕು ಅಂತ ಅನ್ನಿಸ್ತು? ನಾನು ಒಂದು ಕಡೆ ಕೆಲ್ಸಕ್ಕೆ ಹೋಗಿದ್ದೆ. ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ. ನಾನು ಮಂತ್ ಫುಲ್ಲು ಅಲ್ಲಿ
ದುಡಿಯೋಕ್ಕಾಗ್ದೇನೆ ಅಂದರೆ ನನ್ನ ಮನೆಗೆ ಟೈಮ್ ಕೊಡೋಕ್ಕಾಗ ಆಗಲಿಲ್ಲ. ಮಂತ್ ಫುಲ್ಲು, ಆಮೇಲೆ 8 hours ಕಂಪಲ್ಸರಿ ಡ್ಯೂಟಿ ಇರುತ್ತೆ ಅಲ್ಲಿ. ಬಟ್ ನನಗೆ ಅದು ಸ್ವಲ್ಪ ತುಂಬ ಎಫೆಕ್ಟ್ ಆಯಿತು ನನ್ನ ಇದಕ್ಕೆ. ಹಂಗಾಗಿ ನನಗೆ ಪಾರ್ಟ್ ಟೈಮು ಅಂತ ನೋಡಿದಾಗ ನನಗೆ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇತ್ತು. ಓಕೆ, ಮೇಕಪ್ನೇ ಯಾಕೆ ಕಲಿಬೇಕು ಅನ್ಸು? ಬೇರೆ ಏನಾದ್ರು ಕಲಿಬೋದಿತ್ತಲ್ಲ ಮೇಡಮ್? ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಸರ್ ಆ್ಯಕ್ಚುಲಿ. ಓಕೆ, ಮೇಕಪ್ ಇಂಟ್ರೆಸ್ಟ್ ಇತ್ತು ಹಂಗಾದ್ರೆ. ಎಸ್ ಸರ್, ಈಗ ಇದರಲ್ಲಿ ವರ್ತ್ ಇದೆಯಾ ನಿಮಗೆ? ಕೆಲಸ ಮಾಡ್ಬೋದು ಅಂತ ತುಂಬ ಬರ್ತಿದೆ ಸರ್. ಓಕೆ, ಇದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಇರುತ್ತಾ ಮೇಡಮ್? ಹಾಂ ಇದೆ, ಬಟ್ ಏನು ಅಂದರೆ ನಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್. ನಾವು ಕಲಿತು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಓಕೆ, ಸೊ ನಮ್ಮ ವರ್ಕ್ ನೋಡಿ, ನಮ್ಮ ವರ್ಕ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಆರ್ಡರ್ಸ್ ಬಂದೇ ಬರುತ್ತಲ್ಲ ಸರ್. ಓಕೆ. ಈಗ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಯಾವ ರೀತಿ ಇದೆ? ತುಂಬ ಚೆನ್ನಾಗಿದೆ ಸರ್. ನಾನು ಆ್ಯಕ್ಚುಲಿ ಇಲ್ಲಿ ಕಲಿತು 2 ವರ್ಷ ಆಯಿತು. ನಾನು ಓಲ್ಡ್ ಸ್ಟೂಡೆಂಟು, ಬಟ್ ನಾನು ಸ್ಟೂಡೆಂಟಾಗಿ ಬಂದವಳು ಇವಾಗ ಟೀಚರಾಗಿ ಬಂದಿದ್ದೀನಿ. ಇಲ್ಲಿ ಸಾರಿ ಪ್ಲೇಟಿಂಗ್ ಇವಾಗ ಟೀಚರಾಗಿ ಹೇಳ್ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೆ. ಓಕೆ, ಹಂಗಾದ್ರೆ ಮೇಡಮ್ ಒಂದು ಆಪರ್ಚುನಿಟಿ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಮೇಡಮ್ ಕಡೆಯಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ, ಬಟ್ ಕಲಿಯೋರಿಗೆ ಇಂಟ್ರೆಸ್ಟ್ ತೋರಿಸಿ ಕಲಿಯೋರ್ಗಿದೆ. ಸೊ ಕೇರ್ಲೆಸ್ ಏನೋ ಒಂದು ಬೇಕಾಬಿಟ್ಟೆ ಅಂದರೆ ಅದು ಅವ್ರ ಮೇಲೆ ಡಿಪೆಂಡು. ಓಕೆ, ಇಂಟ್ರೆಸ್ಟ್ ತೋರಿಸಿ ಒಟ್ನಲ್ಲಿ ನಮ್ಮ ಟ್ಯಾಲೆಂಟ್ ನಾವು ತೋರಿಸಿದ್ರೆ ಆಪರ್ಚುನಿಟಿ ಎಲ್ಲೇ ಹೋದ್ರೂ ಇರುತ್ತೆ. ಬಟ್ ಮೇಡಮ್ ಕಡೆಯಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ. ಓಕೆ. ಎಲ್ಲ ಕೂಡ ನೀಟಾಗಿ ಹೇಳ್ಕೊಡ್ತಾರೆ ಅವರು? ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಓಕೆ, ಹಂಗಾದ್ರೆ ಪ್ರತಿಯೊಂದು ಕೂಡ ಕಲಿಬಹುದು. ಪ್ರಾಡಕ್ಟ್ ನಾಲೆಡ್ಜಿಂದ ಹಿಡಿದು ಇವನ್ ಅವರು ಎಜುಕೇಷನ್ ಇದ್ದವರೇ ಅಂತಲ್ಲ, ಕಲ್ತಿಲ್ದೆ ಈಗ ಒಬ್ಬೊಬ್ಬರಿಗೆ ಆಗಿರಲ್ಲ ಅವರು ಇದು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ. ಒಂದು SSLC ಆಗಿರುತ್ತೆ, ಅಷ್ಟಾಗಿದ್ರೂ ಸಾಕು. ಓಕೆ, ಒಂದು ಅವ್ರಿಗೆ ಯಾವ ರೀತಿ ಗೈಡೆನ್ಸ್ ಕೊಡಬೇಕು ಆ ಥರ ಕೊಡ್ತಾರೆ. ಓಕೆ. ಹೌಸ್ ವೈಫ್ ಕಲಿಬೋದಾ ಮೇಡಮ್? ಆರಾಮ್ಸೆ ಕಲಿಬೋದು. ಆ್ಯಕ್ಚುಲಿ ನಾನು ಹೇಳ್ತೀನಲ್ಲ, ವರ್ಕ್ ಮಾಡ್ತಿದ್ದೆ, ನನಗೆ ಅಲ್ಲಾಗಿಲ್ಲ ಅಂತ ಮನೇಲಿದ್ದೆ. ನೆಕ್ಸ್ಟ್ ನಾನು ಈ ಫೀಲ್ಡಿಗೆ ಬಂದೆ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಇವ್ರು ಹೇಳ್ಕೊಡ್ತಾರೆ ಚೆನ್ನಾಗಿ ಅಂತ? ನಿಮ್ಗೆ ಹೆಂಗೆ ಗೊತ್ತಾಯ್ತು? ನನ್ನ ಫ್ರೆಂಡ್ ಅಂದರೆ ಅವ್ರ ಮದುವೆಗೆ ಮೇಡಮ್ ಬಂದು ಮೇಕಪ್ ಮಾಡಿದ್ರು. ಸೊ ನಾನು ಅಲ್ಲೋಗಿ ನೋಡ್ಕೊಂಡು ಅವ್ರ ಮೂಲಕ ನಾನು ಇಲ್ಲಿ ಜಾಯ್ನ್ ಆಗಿರೋದು. ಓಕೆ, ಅಲ್ಲಿ ಮೇಕಪ್ ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರೋದಕ್ಕೆ ನಾನು ಇಲ್ಲಿ ಜಾಯ್ನ್ ಆಗಿದ್ದು. ಓಕೆ, ಹಂಗಾದ್ರೆ ಈಗ ನಿಮ್ಮ ರೀತಿನೇ ಬೇರೆ ಯಾರಾದ್ರೂ ಕಲಿಬೇಕು ಅಂತ ಇರ್ತಾರೆ, ಏನಾದರೂ ಮಾಡಬೇಕು ಜೀವನದಲ್ಲಿ ಅಂತ ಇರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕಲಿಬೋದು ಸರ್, ತುಂಬ ಕಲಿಬೋದು. ಅದೇ ಕಲ್ತು ಹೇಳ್ಕೊಟ್ಟ ತಕ್ಷಣ ನಾವು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ ಸರ್. ನಾವು ಹಾರ್ಡ್ ವರ್ಕ್ ಮಾಡ್ತಾನೆ ಇರಬೇಕು, ಪ್ರಾಕ್ಟೀಸ್ ಯಾವುದೇ ಆಗಲಿ. ಇವಾಗ ಪ್ರಾಕ್ಟೀಸ್ ಮಾಡಿದ್ರೇ ಅಲ್ವಾ ಅದು ಕೈ ಕೂತ್ಕೊಳ್ಳೋದು. ಸೊ ಹಂಗಾಗಿ ಈಗ ನಾನು 2 years ಆಯಿತು ಸರ್. ಓಕೆ. ಸೊ ನನಗಿವಾಗ ಒಳ್ಳೆ ಆರ್ಡರ್ಸ್ ಸಿಗ್ತಿದೆ ಮೇಡಮ್ ಕಡೆಯಿಂದನೂ. ನನಗೆ ಸಿಗ್ತಾ ಇದೆ ಇವಾಗಲೂ, ನಂದು ಸ್ವಂತ ಆರ್ಡರ್ಸು ಸಿಗ್ತಿದೆ ಇವಾಗ್ಲೂ ಅಷ್ಟೇ. ಮೇಡಮ್ ಸಪೋರ್ಟ್ ನನಗಿದೆ. ಓಕೆ, ಅಂದರೆ ನನಗೆ 2 ವರ್ಷ ಆಯಿತು, ನನ್ನ ಬಿಟ್ಟಿದ್ದಾರೆ ಅಂತಲ್ಲ, ಇವಾಗಲೂ ನನಗೆ ಸಪೋರ್ಟ್ ಮಾಡ್ತಾರೆ ಅವರು. ಓಕೆ, ಹಂಗಾರೆ ಬರೋ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ? ಮಾಡ್ತಾರೆ. ಒಟ್ಟಿನಲ್ಲಿ ಅವ್ರು ನೀಟಾಗಿ ಇಂಟ್ರೆಸ್ಟ್ ತೋರಿಸ್ಬೇಕು ಸರ್. ಕಲಿಯೋ ವಿಷಯದಲ್ಲಿ ಮಾತ್ರ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸೋರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮೇಡಮ್, ನೀವು ಎಲ್ಲಿಂದ ಬಂದಿರೋದು? ನಾನು ಇಲ್ಲಿ MA ಲೇಔಟಿಂದ ಬಂದೆ. ನಿಮ್ಗೆ ಯಾಕೆ ಮೇಕಪ್ನ ಕಲಿಬೇಕಂತ ಅನ್ನಿಸ್ತು ಮೇಡಮ್? ಆ್ಯಕ್ಚುಲಿ ನನಗೆ ಮೊದಲಿಂದ ಇಷ್ಟ ಇತ್ತು, ಮೇಕಪ್ ಮೇಲೆ ಇಂಟ್ರೆಸ್ಟ್ ಇತ್ತು. ಓಕೆ. ಸೊ ಏನೋ ಇಲ್ಲಿ ಹೋಗ್ತಾ ಬರ್ತಾ ನೋಡ್ತಿದ್ದೆ. ಆ್ಯಕ್ಚುಲಾಗಿ ಕಲಿಬೇಕಂತ ಅನ್ನಿಸ್ತಾ ಇತ್ತು 1 yearಯಿಂದ ಅಂದ್ಕೊಂಡು ಇವಾಗ 25-30 days ಆಯಿತು ಜಾಯ್ನ್. ಓಕೆ, ನಿಮಗೆ ಮೇಕಪ್ನೇ ಕಲಿಬೇಕಂತ ಯಾಕೆ ಅನಿಸ್ತು? ಬೇರೆ ಏನಾದ್ರು ಮಾಡ್ಬೋದಿತ್ತು? ಬೇರೆ ಮಾಡ್ಬೋದಿತ್ತು, ಬಟ್ ಫ್ಯಾಮಿಲಿಗೂ ಟೈಮ್ ಕೊಡ್ತಾ ಈ ಕಡೆ ಮೇಕಪ್ ಮಾಡಿ ಅರ್ನಿಂಗು ಮಾಡ್ಕೋಬೋದಲ್ವ. ಓಕೆ. ಸೊ ನನಗೆ ಈ ಫೀಲ್ಡ್ ಇಷ್ಟ ಆಯಿತು. ಬೇರೆ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ನೀವು ಮುಂಚೆ? ಹಾಂ, ಫಸ್ಟ್ ಮಾಡ್ತಾ ಇದ್ದೆ. ಅದು ಒಂದು ಪ್ರೈವೇಟ್ ಕಂಪ್ನಿಲಿ ಜಾಬ್ ಮಾಡ್ತಾ ಇದ್ದಿದ್ದು. ಅದು ಏನಂದರೆ ನನಗೆ ಟೈಮಿಂಗ್ಸು, ಜರ್ನಿ ಇವೆಲ್ಲ ಏನಾಗ್ಬಿಡೋದಂದರೆ 10 hours 12 hours ಈ ಥರ ಆಚೆನೇ ಇರೋ ಥರ ಆಗ್ಬಿಡೋದು. ಓಕೆ. ಸೊ ಬೇಡ ಅಂಥೇಳಿ 1-2 years ಗ್ಯಾಪ್ ತೊಗೊಂಬಿಟ್ಟಿದ್ದೆ. ಮತ್ತು ಫೈನಾನ್ಷಿಯಲ್ ಆಗಿ ಇದು ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಮತ್ತೆ ಏನಾದ್ರು ಕಲಿಯೋಣ ಅಂತೇಳಿ ಇದು ಡಿಸೈಡ್ ಮಾಡಿದೆ, ಇದೇ ಮಾಡೋಣ ಅಂತೇಳಿ. ಓಕೆ, ಇದು ಸ್ಕೋಪ್ ಇದೆಯಾ ಮೇಡಮ್ ಇದಕ್ಕೆ ಮುಂದೆ? ಅಫ್ಕೋರ್ಸ್ ಇರತ್ತಲ್ವ ಸರ್. ಇನ್ಮೇಲೆಲ್ಲ ಬ್ಯೂಟಿ ಬಗ್ಗೆ ಹೆಣ್ಮಕ್ಳಿಗೆ ಯಾರಿಗೆ ಕಾನ್ಷಿಯಸ್ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇರುತ್ತೆ. ಅಪ್ ಟು 50-60 years ಆದ್ರೂ ಇಷ್ಟ ಇರುತ್ತಲ್ಲ. ಹೌದು. ಸೊ ಅದಕ್ಕೆ ನಾನು ಈ ಫೀಲ್ಡೇ ಚಾಯ್ಸ್ ಮಾಡ್ಕೊಂಡಿದ್ದೆ. ಓಕೆ, ಈಗ ನಿಮ್ಮ ರೀತಿನೇ ಬೇರೆ ಯಾರಾದರೂ ಕಲಿಬೇಕು ಅಂತ ಹೇಳ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕಲಿಬೋದು ಸರ. ಅಂದರೆ ಅವ್ರಿಗೆ ಟೈಮ್ ಸೇವ್ ಆಗುತ್ತೆ, ಮನಿ ಅರ್ನಿಂಗ್ಸು ಇರುತ್ತೆ. ಅವ್ರ ಬಗ್ಗೆ ಅಂದರೆ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಹೆಂಗೆ ಇರಬೇಕು. ಅಂದರೆ ಹೆಣ್ಮಕ್ಳಿಗೆಲ್ಲ ಬ್ಯೂಟಿ ಬಗ್ಗೆ ಇಷ್ಟ ಇರೋದ್ರಿಂದ ಕಲಿತ್ರೆ ಒಳ್ಳೇದು ಅನ್ಸುತ್ತೆ. ಇದರಿಂದ ಅರ್ನಿಂಗ್ಸ್ನ ಮಾಡ್ಕೋಬೋದಾ? ಖಂಡಿತ ಮಾಡ್ಬೋದು ಸರ್. ಮಾಡ್ಕೊಬೋದಲ್ವ? ಹಂಗಾದ್ರೆ ಈಗ ಫ್ಯಾಮಿಲಿ ಸಪೋರ್ಟಲ್ಲಿ ನಿಮ್ಗೆ ಯಾವ ರೀತಿ ಇದೆ? ನನಗೆ ಚೆನ್ನಾಗೇ ಇದೆ, ಬಟ್ ಇನ್ನೂ ಅರ್ನಿಂಗ್ವರೆಗೂ ಹೋಗಿಲ್ಲ. ಮುಂದೆ ಮೇಡಮ್ ಸಪೋರ್ಟ್ ಮಾಡಿದ್ರೆ ಖಂಡಿತ. ಓಕೆ ಮೇಡಮ್, ನಿಮ್ಗೆ ಯಾಕೆ ಮೇಕಪ್ನ ಕಲಿಬೇಕಂತ ಅನ್ನಿಸ್ತು? ಸರ್, ಮೇಕಪ್ ನನಗೆ ಒಂದು ಪ್ಯಾಷನ್ ಥರ ಅನಿಸ್ತು. ಫಸ್ಟಿಂದನೂ ಮೇಕಪ್ ಅಂತ ತುಂಬ ಇಷ್ಟ ಆಯಿತು. ಸೊ ಅದು ಕಲಿಬೇಕು ಅಂತ ಒಂದು ಪ್ಯಾಷನ್ ನನಗಿತ್ತು. ಸೊ ಹಾಗಾಗಿ ನಾನು ಇಲ್ಲಿಗೆ ಜಾಯ್ನ್ ಆಗಿದೆ. ಓಕೆ, ಈ ಅಕಾಡೆಮಿ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾನು ನಿಮ್ಮ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದೆ. ನಮ್ಮ ಚಾನಲ್ ನೋಡ್ಕೊಂಡೇ ಬಂದಿರೋದಾ? ಓಕೆ, ನಿಮಗೆ ಯೂಟ್ಯೂಬ್ ನೋಡಿದಾಗ ಏನು ಅನ್ನಿಸ್ತು ಮೇಡಮ್? ಸೊ ನಮ್ಮ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿ ನನಗೆ ಇದು ಹೇಳ್ಕೊಡೋದ್ರಲ್ಲಿ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಇದನ್ನು ಚೂಸ್ ಮಾಡ್ಕೊಂಡು. ಓಕೆ, ಈ ಅಕಾಡೆಮಿಲೆಲ್ಲ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ? ಹಾಂ ಸರ್. ಓಕೆ, ಈಗ ಏನೆಲ್ಲ ಕಲ್ತಿದ್ದೀರಾ ಮೇಡಮ್? ಸರ್, ನಂದು ಹೇರ್ ಸ್ಟೈಲ್ ಆಗಿದೆ, ಈಗ ಸ್ಯಾರಿ ಡ್ರಾಪಿಂಗ್ ನಡೀತಾ ಇದೆ ಸರ್. ಓಕೆ, ಹಂಗಾದ್ರೆ ಈಗ ಕಂಪ್ಲೀಟಾಗಿ ನೀವು ಕಲಿಬೋದು ಅಂತ ಕಾನ್ಫಿಡೆನ್ಸ್ ಇದೆಯಾ? ಹಾಂ ಸರ್.
ಮೇಡಮ್ ನೀವು ಬೇರೆ ಏನಾದ್ರು ವರ್ಕ್ನ ಮಾಡ್ತಾ ಇದ್ರ ಹಾಂ ಮುಂಚೆ? ಸರ್ ನಾನು ವರ್ಕ್ ಮಾಡ್ತಾ ಇದ್ದೆ. ಓಕೆ, ಅದೇ ವರ್ಕ್ನ ಮಾಡ್ಬೋಯ್ತಲ್ಲ, ಇದನ್ನ ಯಾಕೆ ಬಂದ್ರಿ ಇದಕ್ಕೆ? ಇಲ್ಲ ನಂಗೆ ಅದು ಮಾಡ್ಬೋದಿತ್ತು, ಬಟ್ ನಂಗೆ ಇದನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಮೇಕಪ್ಪಿಂದು. ಸೊ ಹಾಗಾಗಿ ಓಕೆ, ಸ್ಕೋಪ್ ಇದೆಯಾ ಇದಕ್ಕೆ? ಹಾಂ ಸರ್ ಈಗ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಓಕೆ, ದುಡಿಮೆ ಮಾಡ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ ಕಲ್ತ್ಬಿಟ್ಟು? ಹೌದೌದು. ಓಕೆ, ಹಂಗಾದ್ರೆ ಈಗ ನಿಮ್ಮ ರೀತಿನೇ ಬರಬೇಕು ಅಂತ ಇರ್ತಾರೆ, ಕಲಿಬೇಕು ಅಂತ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಬನ್ನಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನಿಮಗೆ ಯಾವ ಥರ ಕಲಿಬೇಕು ಅಂತ ನೀವು ಅಂದ್ಕೊಂಡಿರ್ತೀರೋ ಅದೇ ಥರನೇ ಹೇಳ್ಕೊಡ್ತಾರೆ. ನಿಮ್ಗೆ ಎಷ್ಟು ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ತಾರೆ. ಓಕೆ, ಅಷ್ಟೇ. ಇದಕ್ಕೇನಾದ್ರು ಎಜುಕೇಷನ್ ಬೇಕಾ ಮೇಡಮ್ ಇದನ್ನ ಕಲಿಯೋದಕ್ಕೆ? ಹಾಗೇನಿಲ್ಲ ಸರ್, ನಮ್ಮ ಕ್ರಿಯೇಟಿವಿಟಿ ಮೇಲೂ ಹೋಗುತ್ತೆ ಇದು. ಓಕೆ, ಇಂಟ್ರೆಸ್ಟ್ ಇದ್ದರೆ ಆಯ್ತಲ್ವಾ? ಹಾಂ ಸರ್, ಇಂಟ್ರೆಸ್ಟ್ ಇದು ಆ್ಯಕ್ಚುಲಿ ಮಾಡಬೇಕು ಅನ್ನೋದು ನಮ್ಮಲ್ಲಿ ಇದ್ದರೆ ಏನೇ ಆದರೂ ಕಲಿಬೋದಲ್ಲ. ಮೇಡಮ್ ನೀವು ಎಲ್ಲಿಂದ ಬಂದಿರೋದು ಮೇಡಮ್? ನಾನು ಉಡುಪಿಯಿಂದ ಬಂದಿರೋದು. ಇವಾಗ ಮಲ್ಲೇಶ್ವರಮಿಂದ ಡೈಲಿ ಅಪ್ ಆ್ಯಂಡ್ ಡೌನು. ಏನು ಪಿ ಜಿ ಮಾಡ್ಕೊಂಡಿದ್ರೆ ಯಾವ ರೀತಿ? ಇಲ್ಲ ರೂಮಲ್ಲಿದ್ದೀವಿ. ಓಕೆ, ಈಗ ಏನೆಲ್ಲ ಕಲ್ತ್ರಿ ಮೇಡಮ್ ನೀವು? ನಾನು ಇವಾಗ ಹೇರ್ ಸ್ಟೈಲು, ಇವಾಗ ಸಾರಿ ಡ್ರಾಪಿಂಗ್ ಕಲಿತಾ ಇದ್ದೀವಿ, ಓಕೆ ನೈಲ್ ಆರ್ಟು ಎಲ್ಲ ಆಗಿದೆ. ಓಕೆ, ನಿಮ್ಗೆ ಇದನ್ನ ಯಾಕೆ ಕಲಿಬೇಕಂತ ಅನ್ನಿಸ್ತು? ನನಗೆ ಆಲ್ರೆಡಿ ಮೆಹಂದಿ ಮತ್ತು ಇದೆಲ್ಲ ಕಲ್ತಿದ್ದೀನಿ. ಓಕೆ, ಅದರಲ್ಲಿ ಇದನ್ನು ಒಂದು ಕಲ್ತ್ರೆ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೋಬೋದು ಅಂತ, ಯೂಸ್ ಮಾಡ್ಕೋಬೋದು ಅಂತ, ಓಕೆ ಸೈಡ್ ಬಿಸ್ನೆಸ್ ಆಗಿ ಅಂತ. ಓಕೆ, ಹಂಗಾದ್ರೆ ಈಗ ನಿಮ್ಮ ರೀತಿನೇ ಬೇರೆ ಯಾರಾದ್ರು ಕಲಿಬೇಕು ಅಂತ ಇರ್ತಾರೆ, ಅಂಥವ್ರು ಕಲಿಬೋದಾ ಇಲ್ಲಿ? ಕಲಿಬೋದು, ಯಾರು ಬೇಕಾದರೂ ಕಲಿಬೋದು. ಮೇಡಮ್ ನಾವು ಎಷ್ಟೇ ಡೌಟ್ಸ್ ಕೇಳಿದ್ರು ಮೇಡಮ್ ಅದನ್ನು ಕ್ಲಿಯರ್ ಮಾಡ್ತಾರೆ. ಓಕೆ, ನೀವು ಬೇರೆ ಏನಾದ್ರು ವರ್ಕ್ನ ಮಾಡ್ತಾ ಇದ್ದೀರಾ ಮೇಡಮ್? ಹಾಂ, ವರ್ಕ್ ಮಾಡ್ತಿದ್ದೀನಿ. ಓಕೆ, ಅದನ್ನು ಬಿಟ್ಟು ಈಗ ಇದನ್ನು ಮಾಡಬೇಕು ಅಂತ ಬಂದಿದ್ದೀರಾ? ಹಾಂ, ಓಕೆ, ಹಂಗಾದ್ರೆ ಸ್ಕೋಪ್ ಇದೆಯಾ ಇದಕ್ಕೆ? ಯಾರು ಬೇಕಾದ್ರೂ ಕಲಿಬೋದಾ? ಯಾರು ಬೇಕಾದರೂ ಕಲಿಬೋದು. ಓಕೆ, ಈಗ ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ ಕಲಿಬೋದು ಅಂತ? ನನಗೆ ಕಾನ್ಫಿಡೆನ್ಸ್ ಮುಂಚೆಯಿಂದ ಇತ್ತು. ಹಾಂ ಹಾಂ, ಬರಬೇಕಿದ್ರೇ ನಾನು ಓಕೆ ಆ್ಯಕ್ಚುಲಿ ನಿಮ್ಮ ವಿಡಿಯೋನೇ ನೋಡ್ಕೊಂಡು ಬಂದಿರೋದು ಓಕೆ ಯೂಟ್ಯೂಬಲ್ಲಿ. ಓಕೆ, ಆ ವಿಡಿಯೋ ಎಲ್ಲ ನೋಡಿದಾಗ ಏನು ಅನ್ನಿಸ್ತು ಮೇಡಮ್ ಅವರೆಲ್ಲ ವಿಡಿಯೋ ನೋಡಿದಾಗಲೇ ನನಗೆ ಕಾನ್ಫಿಡೆನ್ಸ್ ಬಂತು. ಇವ್ರ ಹತ್ರ ಹೋದರೆ ನನಗೆ ಚೆನ್ನಾಗಿ ಹೇಳ್ಕೊಡ್ತಾರೆ, ಕಲಿಬೋದು ಅಂತ ಅನ್ನಿಸ್ತು. ಓಕೆ, ಈಗ ಅರ್ನಿಂಗ್ಸ್ ಅಂತ ಮಾಡ್ಕೊಬೋದು ಹಂಗಾದ್ರೆ ಈ ಫೀಲ್ಡಲ್ಲಿ ಅಲ್ವಾ? ಅರ್ನಿಂಗ್ಸ್ ಮಾಡ್ಕೋಬೋದು, ಅಂದರೆ ನಮ್ಮ ಮೇಲೆ ಡಿಪೆಂಡು. ನಾವು ಎಷ್ಟು ಎಫರ್ಟ್ಸ್ ಹಾಕ್ತೀವೋ ಅಷ್ಟು ಸಿಗ್ಬೋದು. ಓಕೆ, ಫ್ಯಾಮಿಲಿ ಸಪೋರ್ಟಲ್ಲಿ ಯಾವ ರೀತಿ ಮೇಡಮ್ ಕಲಿತೀವಿ? ಫ್ಯಾಮಿಲಿ ಸಪೋರ್ಟಿಂದನೇ ನಾನು ಬಂದಿರೋದು. ಓಕೆ, ಹಂಗಾದ್ರೆ ಫ್ಯಾಮಿಲಿ ಕೂಡ ಸಪೋರ್ಟ್ ಇದೆ ಹಂಗಾದ್ರೆ? ಸಪೋರ್ಟ್ ಇದೆ. ಓಕೆ, ಈಗ ನಿಮ್ಮ ರೀತಿನೇ ಯಾರಾದ್ರು ಕಲಿಬೇಕು ಅಂತ ಇರ್ತಾರೆ, ಅಂಥವ್ರು ಕೊನೆಯದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಾದರೂ ಕಲಿಬೇಕಂತ ಅನಿಸಿದ್ರೆ ಇಲ್ಲಿಗೆ ಬಂದು ಕಲಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ತುಂಬ ಚೆನ್ನಾಗಿ ಇಲ್ಲಿ ಕಲ್ತ್ರೆ ನಮಗೆ ಯಾವುದೇ ಡೌಟ್ಸು ಇರಲ್ಲ. ಮೇಡಮು ತುಂಬ ಹೆಲ್ಪ್ ಮಾಡ್ತಾರೆ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು.